ರವಿಕುಮಾರ ಸಿಂಗೆ ಅವರ ಸಾರಥ್ಯದಲ್ಲಿ ಭಾರತ ರತ್ನ 26 ನ್ಯೂಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಬಾಗಲಕೋಟೆ ವಿಶ್ವವಿದ್ಯಾಲಯವನ್ನು ರದ್ದು ಮಾಡಲು ಹೊರಟಿರುವ ರಾಜ್ಯ ಸರ್ಕಾರದ ನಡೆಯನ್ನ ಖಂಡಿಸಿ ಜಮಖಂಡಿ ನಗರದ ಟಿಪ್ಪು ಸುಲ್ತಾನ್ ಸರ್ಕಲ್ನಲ್ಲಿ ಮಾನವ ಸರಪಳಿ ನಿರ್ಮಿಸಿ ಟೈರ್ಗೆ ಬೆಂಕಿ ಹಚ್ಚುವ ಮುಖಾಂತರ ವಿದ್ಯಾರ್ಥಿಗಳಿಂದ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ವಿಜಯ ತಿಪ್ಪಾರೆಡ್ಡಿ, ಸಚಿನ ಅಂಬಿ, ರಮೇಶ ಮಾತೆ, ಬಸು ಹೊಸಕೋಟೆ, ಶಂಭು ಪಡಸಾಲೆ, ಅನಿಲ ಮೀಸಿ, ಪ್ರಭು ಹೊಸಮನಿ, ಕಿರಣ ಡವಳೇಶ್ವರ, ಭಾನುಮತಿ ಕಟ್ಟಿಮನಿ, ಪ್ರತೀಕ ದೇಸೋರಕರ, ಸಂಜನಾ ಬಿರಾದಾರ ಹಾಗೂ ಹಲವರು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಈ ಹೋರಾಟದಲ್ಲಿ ಭಾಗವಹಿಸಿದ್ರು. ವರದಿ ರವಿಕುಮಾರ ಸಿಂಗೆ, ಭಾರತ ರತ್ನ 26 ನ್ಯೂಸ್ ಚಾನೆಲ್, ಸಂಪಾದಕರು ಜಮಖಂಡಿ. ನಿರಂತರ ಸುದ್ದಿ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ. ಫೋನ್ ನಂಬರ್ 9964266674 ಜಮಖಂಡಿ. ಮತ್ತೆ ಸಿಗೋಣ ಮುಂದಿನ ಸುದ್ದಿಯೊಂದಿಗೆ. ಇವತ್ತು ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟ ಹಾಗೂ ವಿಶ್ವವಿದ್ಯಾಲಯ ವತಿಯಿಂದ ಹಾಗೂ ಜಮಖಂಡಿ ಅನೇಕ ಕಾಲೇಜ್ ವತಿಯಿಂದ ಇವತ್ತು ಏನು ಪ್ರತಿಭಟನೆ ಮಾಡ್ಕೊತಿದ್ದೀವಿ. ಕಾರಣ ಏನಪ್ಪ ಅಂತಂದ್ರೆ ಮಾನ್ಯ ಉಪಸಮಿತಿಗಳು ನಡೆದಂಥ ಮಾನ್ಯ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ, ಅಧ್ಯಕ್ಷರ ನೇತೃತ್ವದಲ್ಲಿ ಹಾಗೂ ಮಾನ್ಯ ನಮ್ಮ ಹೈಯರ್ ಎಜುಕೇಷನ್ ಸಚಿವರಾದ ಎನ್ ಸಿ ಸುಧಾಕರ್ ನೇತೃತ್ವದಲ್ಲಿ ಉಪಸಮಿತಿ ಒಳಗ 10 ವಿಶ್ವವಿದ್ಯಾಲಯಗಳಲ್ಲಿ 9 ವಿಶ್ವವಿದ್ಯಾಲಯ ರದ್ದು ಮಾಡ್ತಕ್ಕಂಥ ಏನು ಆದೇಶವನ್ನು ತೆಗೆದುಕೊಂಡು ಕ್ಯಾಬಿನೆಟ್ದಲ್ಲಿ ಚರ್ಚೆ ಮಾಡಿ ಮುಂಬರುವ ಬಜೆಟ್ನಲ್ಲಿ ಠರಾವ್ ಪಾಸ್ ಮಾಡಿಕೊಂಡು ವಿಶ್ವವಿದ್ಯಾಲಯ ರದ್ದು ಮಾಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ನಾವು 9 ವಿಶ್ವವಿದ್ಯಾಲಯಕ್ಕೆ ಮಾತಾಡಲಿಕ್ಕೆ ಹೋಗೋದಲ್ಲ, ನಮ್ಮ ಬಾಗಲಕೋಟೆ ವಿಶ್ವವಿದ್ಯಾಲಯಗಳದ್ದು ಮಾತ್ರ ವಿಷಯಗಳು ಮಾತಾಡ್ತೀನಿ. ಯಾಕಪ್ಪ ಅಂತಂದರೆ ಬೀದರ್ ಬಿಟ್ಟರೆ ಅತಿ ಹೆಚ್ಚು ರಾಜ್ಯದಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಹೊಂದಿದಂಥ ಏಕೈಕ ನಮ್ಮ ವಿಶ್ವವಿದ್ಯಾಲಯ ಆಗಿದೆ. ಮತ್ತು ಇಡೀ ಜಿಲ್ಲೆದಂಥ ಒಂದೇ ಜಿಲ್ಲೆಯಲ್ಲಿ ಟ್ಯಾಲಿ ಮಾಡಿದರೆ 74 ಕಾಲೇಜುಗಳು ಹೊಂದಿರುವಂಥ ಏಕೈಕ ವಿಶ್ವವಿದ್ಯಾಲಯ ನಮ್ಮದಾಗಿದೆ. ಮತ್ತು 35,000 ಅಧಿಕ ವಿದ್ಯಾರ್ಥಿಗಳು ನಮ್ಮ ವಿಶ್ವವಿದ್ಯಾಲಯ ವ್ಯಾಸಂಗ ಮಾಡ್ತಿದ್ದಾರೆ. ಮತ್ತು ರಾಜ್ಯ ಸರ್ಕಾರ ಆಂತರಿಕ ಸಂಪನ್ಮೂಲ ಇಲ್ಲ ಅಂತ ಹೇಳ್ತಿರ್ತಾರೆ. ಬಟ್ 35,000 ವಿದ್ಯಾರ್ಥಿಗಳಿಂದ 7 ರಿಂದ 8 ಕೋಟಿ ರೂಪಾಯಿ ನಮ್ಮ ವರ್ಷಕ್ಕೆ ಆದಾಯ ಇದೆ. ಸೊ ಇಷ್ಟೆಲ್ಲ ಮಾಡ್ಕೊಂಡ್ರು 2 ವರ್ಷಗಳ ಕಾಲ ರಾಜ್ಯ ಸರ್ಕಾರ ಯಾವುದೇ ರೀತಿ 1 ರೂಪಾಯಿ ಅನುದಾನ ಕೊಡದೆ ನಮ್ಮ ವಿ ಸಿ ಆಗಿರ್ಬೋದು, ನಮ್ಮ ರಿಜಿಸ್ಟ್ರಾರ್ ಆಗಿರ್ಬೋದು, ವಿಶ್ವವಿದ್ಯಾಲಯ ನಡೆಸುತ್ತಾರೆ. ದಯವಿಟ್ಟು ಈಗೇನು ನೀವು 100 ಕಾಲೇಜುಗಳು ಒಳಗಡೆ ಇರುವಂಥ ಕಾಲೇಜುಗಳನ್ನ ಏನು ರದ್ದು ಮಾಡ್ತಾ ಇದ್ದೀರಿ, ವಿಶ್ವವಿದ್ಯಾಲಯ ರದ್ದು ಮಾಡ್ತಾ ಇದ್ದೀರಿ, ದಯವಿಟ್ಟು ಹಿಂಗೆ ತಗೋರಿ. ಬೇರೆ ಕಾಲೇಜುಗಳ ಬೇರೆ ವಿಷಯಗಳನ್ನು ಚರ್ಚೆ ಮಾಡ್ಕೊಂಡು, ಅಲ್ಲಿರುವ ಆಂತರಿಕ ವಿಷಯಗಳನ್ನ ಚರ್ಚೆ ಮಾಡ್ಕೊಂಡು, ಅಲ್ಲಿರೋ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡು ನೀವು ಡಿಸಿಷನ್ ತಗೋರಿ. ನಾವು ನಿಮ್ಗೆ ಸ್ವಾಗತ ಮಾಡ್ಕೋತೀವಿ. ಆದರೆ ಬಾಗಲಕೋಟೆ ವಿಶ್ವವಿದ್ಯಾಲಯಕ್ಕೆ ನೀವು ಟಚ್ ಮಾಡಿದ್ರಂದ್ರೆ ಒಂದು ನಾವಿರಬೇಕು, ಒಂದು ವಿಶ್ವವಿದ್ಯಾಲಯ ಇರಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ನಮ್ಮ ಜೀವ ಒತ್ತೆ ಇಟ್ಟಾದ್ರೆ ಸರಿ, ನಾವು ಹಿಂದಿನ ಸರ್ಕಾರ ಇದ್ದಾಗ ನಮ್ಮ ಜೀವ ಒತ್ತೆ ಇಟ್ಟು ನಾವು ವಿಶ್ವವಿದ್ಯಾಲಯ ಉಳಿಸ್ಕೊಂಡಿದ್ವಿ. ಈಗ ನಮ್ಮದೇ ಸರ್ಕಾರ ಇರೋದ್ರಿಂದ ನಾವು ಕೂಡ ಯಾವುದೇ ರೀತಿ ಡಿಸಿಷನ್ ತೊಗೊಳಕ್ಕೆ ನಾವು ಹಿಂದೆ ಮುಂದೆ ನೋಡಂಗಿಲ್ಲ ಅನ್ನೋ ದೃಷ್ಟಿ ಇಟ್ಕೊಂಡು ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀನಿ. ದಯವಿಟ್ಟು ಮಾನ್ಯ ಡಿ ಕೆ ಸಾಹೇಬರು ನೇತೃತ್ವ ಆಗಿರ್ಬೋದು, ಹಾಗೂ ನಮ್ಮ ಉಸ್ತುವಾರಿ ಮಿನಿಸ್ಟ್ರಿ ಇದಕ್ಕೆ ತೊಗೋಬೇಕು, ಇಂಟ್ರೆಸ್ಟ್ ತೊಗೋಬೇಕು. ಬೀದರ್ನಲ್ಲಿ ಈಶ್ವರ್ ಖಂಡ್ರೆ ಅವರು ಬರೀ 2 ವರ್ಷದಲ್ಲಿ 50 ಕೋಟಿ ರೂಪಾಯಿ ಅನುದಾನ ಹೋದ್ರೆ ನಮ್ಮ ಯೂನಿವರ್ಸಿಟಿಗೆ ಒಂದೇ 1 ರೂಪಾಯಿ ಅನುದಾನ ತಂದಿಲ್ಲ. ಅದಕ್ಕೆ ಯಾಕಾರಪ್ಪ ಅಂತ ನಮ್ಮ ಉಸ್ತುವಾರಿ ಮಿನಿಸ್ಟ್ರಿಗೆ ಇಂಟ್ರೆಸ್ಟ್ ಇಲ್ಲ ತಂದ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ನಮ್ಮ ರಾಜ್ಯ ಸರ್ಕಾರಕ್ಕೆ ಮುಂದೆ ಕೂತ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಕೂತ್ಕೊಂಡು ಉಸ್ತುವಾರಿ ಸಚಿವರು ನಮ್ಮ ವಿಶ್ವವಿದ್ಯಾಲಯ ಉಳಿಸ್ಕೋಬೇಕು. 2ನೇದು, ಇಲ್ಲಿ ಅಗ್ರಿಕಲ್ಚರ್ ಸಂಬಂಧಪಟ್ಟಂಗೆ 32 ಎಕರೆ ಜಾಗ ಐತಿ, ಅದನ್ನು ನಮ್ಗೆ ಕೊಡಬೇಕು. 3ನೇದು ಏನಂದ್ರೆ ಬಿಜಾಪುರ ಜಿಲ್ಲಾ ಇದಕ್ಕೆ ಜಾಯಿನ್ ಮಾಡಿದ್ರೆ ನಮ್ಮ ಈ ವಿಶ್ವವಿದ್ಯಾಲಯ ಟಚ್ ಮಾಡುವಂಥ ತಾಕತ್ತು ದಮ್ಮು ಯಾವ ಸರ್ಕಾರಕ್ಕೂ ಇರೋಂಗಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಮಾನ್ಯ ಸರ್ಕಾರದಲ್ಲಿ ವಿನಂತಿ, ಇದು ಬಿಗಿನಿಂಗ್, ಇದು ಆರಂಭಿಕ ಅಂತ. ನೀವೇನು ಗುರುವಾರದಾಗ ಏನು ಕ್ಯಾಬಿನೆಟ್ ಮಾಡ್ತೀರಿ, ಅಕಸ್ಮಾತ್ ಕ್ಯಾಬಿನೆಟ್ದಾಗ ಏನಾರು ಚರ್ಚೆ ಆತಂದ್ರೆ ನಾವು ವಿಧಾನಸೌಧ ಮುಕ್ತಿ ಹಾಕುವಂಥ ಕೆಲಸ ನಾವು ಈ ಮೂಲಕ ವಿದ್ಯಾರ್ಥಿ ಸಂಘಟನೆ ಎಚ್ಚರಿಕೆಯನ್ನು ನೀಡಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.